11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಲ್ಲುತೂರಾಟ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ, ಪ್ರಾಣ ಬೆದರಿಕೆ, ಈ ರೀತಿ ಹಲವಾರು ಕೇಸುಗಳು ಅವರ ಮೇಲೆ ದಾಖಲಾಗಿವೆ. ಯಮಕರಮರಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. PSI RV ಪಾಟೀಲ್ ಇದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ. ಪೊಲೀಸರಿಗೆ ಕೊಲೆ ಮಾಡೋ ಉದ್ದೇಶದಿಂದಲೇ ಗಲಾಟೆ ಆಯಿತು. ಪೊಲೀಸರಿಗೂ ಕೂಡ ಇವರು ಒದ್ದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. 100 ಜನ ಇದರಲ್ಲಿ ಗಾಯಗೊಂಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಸಕ್ಕರೆ ಸಚಿವರು ಗುರ್ಲಾಪುರಕ್ಕೆ ಬರ್ತಾರೆ. ಗುರ್ಲಾಪುರಕ್ಕೆ ಬಂದು ರೈತರನ್ನು ಭೇಟಿ ಮಾಡಿ ಅಲ್ಲೇ ಅವರು ಸ್ಪಷ್ಟನೆ ಕೊಡ್ತಾರೆ, ಅಲ್ಲೇ ಅನೌನ್ಸ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ರೈತರು ಕೇಳುವಂಥ ಪ್ರಶ್ನೆಗಳಿಗೂ ಕೂಡ ಸಂಬಂಧಪಟ್ಟಂಥ ಮಂತ್ರಿಗಳು ಉತ್ತರ ಕೊಡಬೇಕು. ಯಾಕಂದರೆ ರೈತರಿಗೊಂದು ನಂಬಿಕೆ ಬೇಕಾಗಿದೆ. ಅವ್ರು ಹೇಳ್ತಾರೆ, ಏನು ಗ್ಯಾರಂಟಿ, ಅದು ಈ ಸೀಸನಿಗೆ ಮಾತ್ರನಾ ಅಥವಾ ಹೆಂಗೆ, ಬರೀ ಅದು ಬೆಳಗಾವಿಗೆ ಮಾತ್ರ ಅದು ಆಗುವಂಥದ್ದು, ಅದು ಬೇರೆ ಕಡೆಗೂ ಕೂಡ ಏನಾದರೂ ಇದೆಯಾ, ಈ ರೀತಿ ಹಲವಾರು ಡೌಟ್ಗಳಿವೆ. ನಾಳೆ ಇವರು ಮುಖ್ಯಮಂತ್ರಿಗಳು ಕೂಡ ಹೇಳಿದರು, ಸರ್ಕಾರದಿಂದ 50 ರೂಪಾಯಿ, ಕಂಪನಿ ಮಾಲೀಕರಿಂದ 50 ರೂಪಾಯಿ. ನಾಳೆ ಏನಾದರೂ ಉಲ್ಟಾ ಹೊಡೆದ್ರೆ, ಕ್ವಾಲಿಟಿ ಸರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ಕೈ ಕೊಟ್ಟರೆ, ಈ ರೀತಿ ಡೌಟ್ಗಳು ಕೂಡ ಕಾಡ್ತಾ ಇವೆ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನಿಮ್ಮ ಹಿಂದ್ಗಡೆ ರೈತರು ಕೂಡ ಇದ್ದಾರೆ. ರೈತರು ಪ್ರತಿಭಟನೆ ಮಾಡುವಂಥ ಆ ಸ್ಥಳದಲ್ಲೇ ನೀವು ಇದ್ದೀರಿ. ಪ್ರತಿಭಟನೆಯಲ್ಲಿ ಶಾಂತವಾಗಿದೆ ಗುರ್ಲಾಪುರದಲ್ಲಿ, ಪ್ರಶ್ನೆ ಬೇರೆ. ಆದರೆ ಮಂತ್ರಿಗಳು ಬರೋ ತನಕ ನಾವು ಎದ್ದೇಳಲ್ಲ ಅಂತ ರೈತರಲ್ಲಿ ಕೂತ್ಕೊಂಡಿರುವಂಥದ್ದು. ಇನ್ನು ಸ್ವಲ್ಪ ಹೊತ್ತಿಗೆ ಮಂತ್ರಿಗಳು ಕೂಡ ಬರ್ತಾರಂತೆ. ಎಷ್ಟು ಹೊತ್ತಿಗೆ ಬರ್ಬೋದು, ಯಾವ್ಯಾವ ವಿಷಯಗಳನ್ನು ರೈತರ ಜೊತೆಗೆ ಚರ್ಚೆ ಮಾಡ್ತಾರೆ, ಫೈನಲಿ ರೈತರಿಗೆ ಒಂದು ಕ್ಲಾರಿಟಿ ಸಿಗುತ್ತಾ ಅಂತ? ಹೌದು ರಂಗನಾಥ್, ನಾನು ಕೂಡ ಈಗ ಗುರ್ಲಾಪುರದಲ್ಲೇ ಇದ್ದೇನೆ. ಕಳೆದ 9 ದಿನಗಳಿಂದ ಈ ಒಂದು ಏನು ಸ್ಥಳ ಏನಿತ್ತು, ಪ್ರತಿಭಟನೆಯ ಕಾವು ಜೋರಾಗಿ ಪಡೆದುಕೊಳ್ತಾ ಇತ್ತು. ಆದರೆ ನಿನ್ನೆ ಸರ್ಕಾರ ಘೋಷಣೆ ಏನು 3,300 ರೂಪಾಯಿ ಘೋಷಣೆ ಮಾಡುತ್ತೆ, ಅದಾದ ಬಳಿಕ ಇಲ್ಲೂ ಕೂಡ ರೈತರು ಅದನ್ನು ಸ್ವಾಗತ ಮಾಡ್ತಾರೆ. ಹಾಗೆ ಈಗ ಸದ್ಯಕ್ಕೆ ಏನು ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ಸಹಜವಾಗಿ ಸಕ್ಕರೆ ಕಾರ್ಖಾನೆಗಳು ಈ ಹಿಂದಲೂ ಕೂಡ ಆಶ್ವಾಸನೆಗಳನ್ನು ಕೊಡ್ತಾ ಬಂದಿದ್ದಾವೆ. ಆದರೆ ಸರಿಯಾಗಿ ರೈತರಿಗೆ ಕಬ್ಬು ಕಟಾವು ಆದ ಬಳಿಕ ಸ್ಪಂದನೆ ಮಾಡ್ಕೊಂಡು ಬಂದಿಲ್ಲ ಅನ್ನುವಂಥದ್ದು ರೈತರ ವಾದ ಒಂದು ಕಡೆ. ಆದರೆ ಸರ್ಕಾರ ಈಗ 3,300 ರೂಪಾಯಿ ಏನು ಕೊಡ್ತಾ ಇದೆ, ಸಕ್ಕರೆ ಕಾರ್ಖಾನೆಗಳಾದರೂ ಕೊಡಲಿ ಅಥವಾ ಸರ್ಕಾರ ಆದರೂ ಕೊಡಲಿ, ಒಟ್ಟಿನಲ್ಲಿ ರೈತರಿಗೆ ಹಣ ಕೊಡಲೇಬೇಕನ್ನುವಂಥ ಡಿಮ್ಯಾಂಡನ್ನು ಕೂಡ ಮಾಡ್ತಾ ಇರುವಂಥದ್ದು. ಇವತ್ತು ಇದೇ ಒಂದು ಸ್ಥಳಕ್ಕೆ ಈಗ ನಾರೀಗ ತೋರಿಸ್ತಾ ಹೋಗ್ತಾ ಇದ್ದಾರೆ. ಸದ್ಯ ಎಷ್ಟರ ಮಟ್ಟಿಗೆ ಇಲ್ಲಿ ರೈತರು ಕೂಡ ಜಮಾವಣೆ ಆಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇದೇ ಒಂದು ಸ್ಥಳಕ್ಕೆ ಈಗ ಸಕ್ಕರೆ ಸಚಿವರು ಕೂಡ ಬರ್ತಾರೆ. ಸಕ್ಕರೆ ಸಚಿವರು ಬಂದಂತಹ ಸಂದರ್ಭದಲ್ಲಿ ಇದೇ ಪ್ರಶ್ನೆಗಳನ್ನು ರೈತರು ಮುಂದಿಡೋಕ್ಕೂ ಕೂಡ ಈಗ ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ರೈತರಲ್ಲಿರುವಂಥ ಗೊಂದಲಗಳೇನಿದ್ದಾವೆ ಅವುಗಳಿಗೆ ಸರಿಯಾಗಿ ಸ್ಪಂದನೆ ಆಗಿದ್ದೇ ಆದರೆ ಕಂಪ್ಲೀಟ್ ಆಗಿ ಹೋರಾಟವನ್ನು ಕೈ ಬಿಡ್ತೇವೆ. ಒಂದು ವೇಳೆ ಇದರಲ್ಲಿ ಏನಾದರೂ ಸರ್ಕಾರ ಆಗಲಿ ಕಾರ್ಖಾನೆಗಳಾಗಲಿ ರೈತರ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರೆ ಮತ್ತೆ ನಾವು ಚಳುವಳಿಯತ್ತ ವಾಲ್ತೇವೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿರುವಂಥ ರೈತರು ಹೇಳ್ಕೊಂಡು ಬರ್ತಾ ಇರುವಂಥದ್ದು. ಒಂದು ಕಡೆ ಬೆಳಗಾವಿಯಲ್ಲಿ ಬೈಲಹೊಂಗಲ ಪಟ್ಟಣ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಸರ್ಕಾರದ ಈ ನಿರ್ಧಾರವನ್ನು ಅವರು ವಿರೋಧಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಗುರ್ಲಾಪುರದಲ್ಲಿ ಸಚಿವರು ಬಂದು ಹೋಗೋವರೆಗೂ ಕೂಡ ನಾವು ಯಾವುದೇ ನಿರ್ಧಾರ ತೆಗೆದುಕೊಳ್ಳಲ್ಲ ಅನ್ನುವಂಥದ್ದನ್ನು ಹೇಳಿದರು. ಹೋರಾಟದ ಮುಂದಾಳತ್ವವನ್ನು ವಹಿಸಿರುವಂಥ ಚುನ್ನಪ್ಪ ಪೂಜಾರಿ ಅವರು ಇದ್ದಾರೆ. ಇವತ್ತು ಸಚಿವರು ಮುಂದೆ ನೀವು ಹೇಳಿದಾಗೆ ಯಾವೆಲ್ಲ ಡಿಮ್ಯಾಂಡ್ಗಳನ್ನು ಅವರು ಇಡ್ತಾರೆ ಅನ್ನುವಂಥದ್ದನ್ನು ಅವರಿಂದ ಕೇಳ್ತೇನೆ. ಇವತ್ತು ಸಚಿವರು ಇದೇ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಆದರೆ ರೈತರು ಸಾಕಷ್ಟು ಗೊಂದಲಗಳಿದ್ದಾವೆ. ಒಂದು ಕಡೆ ಬಾಗಲಕೋಟೆಯಲ್ಲಿ ಹೋರಾಟ ಇದೆ, ಬೆಳಗಾವಿಯಲ್ಲೂ ಇನ್ನೊಂದು ಕಡೆ ಹೋರಾಟ ನಡೀತಾ ಇದೆ. ಇನ್ನೂ ಇಲ್ಲಿ ಇದ್ದಂಥ ಸಾಕಷ್ಟು ಜನರಿಗೂ ಕೂಡ ಗೊಂದಲಗಳಿದ್ದಾವೆ. ಈ 3,300 ರೂಪಾಯಿ ಯಾರು ಕೊಡ್ತಾರೋ, ಹೇಗೆ ಕೊಡ್ತಾರೋ ಅನ್ನುವಂಥದ್ದನ್ನು. ಸೊ ಇದೆಲ್ಲವನ್ನು ಸಚಿವರ ಮುಂದೆ ಇಡೋಕ್ಕೆ ಯಾವೆಲ್ಲ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ? ಎಲ್ಲ ಪ್ಲ್ಯಾನ್ ಇದ್ದಾವೆ. ನಾವು ಸರಾಸರಿ ಬೆಳಗಾವಿ ಜಿಲ್ಲೆಯಲ್ಲಿ 3,500 ರೂಪಾಯಿ ಕೊಡಬೇಕನ್ನುವಂಥ ಬೇಡಿಕೆ ಇತ್ತು. ಅವರು 3,200 ರೂಪಾಯಿ ಇಲ್ಲೇನ 9 ದಿನ ಹೋರಾಟ, 10ನೇ ದಿನ ಹೋರಾಟ ಇತ್ತು. ಇದಕ್ಕೆ ಮಣದು ಕಾರ್ಖಾನೆಯವರು 200 ರೂಪಾಯಿ ಬಂದರು. ನಾವು ಕೂಡ 100 ರೂಪಾಯಿ ಕಡಿಮೆ ಮಾಡಿದ್ದೀವಿ, 3,400 ರೂಪಾಯಿ ಬಂದಿದ್ದೀವಿ. ಆಮೇಲೆ ಅದು ಇಲ್ಲಿ ನಾನು 1 ರೂಪಾಯಿ ಕೊಡೋಕ್ಕಾಗಲ್ಲ, 1 ಪೈಸಾ ಕೊಡೋಕ್ಕಾಗಲ್ಲ ಅಂದಮೇಲೆ ಮತ್ತೆ ಮುಖ್ಯಮಂತ್ರಿ ಕಡೆ ಹೋಯಿತು. ಮುಖ್ಯಮಂತ್ರಿ ಅವರ ಒಂದು ಜವಾಬ್ದಾರಿ ಇವತ್ತು ಇಲ್ಲ ನಾನೇ 100 ರೂಪಾಯಿ ಕೊಡಿಸ್ತೀನಿ ಅಂತೇಳಿ ಅವರು ಸರ್ಕಾರ ಅಂದರೆ 50 ರೂಪಾಯಿ ಇಡೀ ರಾಜ್ಯಕ್ಕೆಲ್ಲ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಕೂಡ ಕಾರ್ಖಾನೆಯವ್ರ ಕಡೆ 50 ರೂಪಾಯಿ ಎಷ್ಟು ಕೊಡ್ತು ಜವಾಬ್ದಾರಿ ತೊಗೊಂಡ್ರು. ಅದನ್ನು ಅಧಿಕೃತವಾಗಿ ಲೆಟರ್ ತೊಗೊಂಬರ್ಬೇಕಂತೇಳಿ ಅವ್ರಲ್ಲಿ ಮನವರಿಕೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಹಲವು ಕಡೆ ಒಟ್ಟು ಹೋರಾಟಗಳು ಪ್ರಾರಂಭ ಆಗ್ಯಾವ. ಪ್ರಾರಂಭ ಆದರೂ ಕೂಡ ಅಲ್ಲಿ ಸೋಮಯ್ಯ ಕಾರ್ಖಾನೆಯನ್ನು ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಒಪ್ಕೊಳ್ತೀರಿ? ಹೌದು, ಸರಿ ಅನಿಸಿದ್ರೆ ಮಾತ್ರ ಒಪ್ಕೋತೀವಿ. ಅವ್ರು ನೀನೇನು ಮುಖ್ಯಮಂತ್ರಿ ಮಾತು ಕೊಟ್ಟಾರೋ ಅದರ ಪ್ರಕಾರ ನಮಗೆ 300 ರೂಪಾಯಿ ಕಡ್ಡಾಯವಾಗಿ ಎಲ್ಲ ರೈತರ ಒಳಗೆ ಮುಟ್ಟಿದ್ರೆ ಮಾತ್ರ ಒಪ್ಕೋತು. ಅದು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಕೂಡ ಅನ್ವಯ ಆಗಬೇಕು ಅನ್ನುವಂಥದ್ದು ಕೂಡ ಸಂಪೂರ್ಣ ಒತ್ತಾಯ ಇದೆ. ಸೊ ಇದಿಷ್ಟು ಸದ್ಯ ಈಗ ಸಚಿವರು ಬಂದಾದ ಮೇಲೆ ನಮ್ಮ ತೀರ್ಮಾನ ಅನ್ನುವಂಥ ಮಾತು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಕೇಳಿ ಬರ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.